4-5 ವರ್ಷದಿಂದ ಈ ರಾಡ್ನ ತಗೊಬಂದು ಈ 2 ಮರಗಳಿಗೆ ತೂತ ಹೊಡೆದ್ಬಿಟ್ಟು ತುಂಬಿಸಿದ್ದೆ. ಬಟ್ ಅದು ಮರಗಳಿಗೆ ಎಫೆಕ್ಟ್ ಆಗಿದೆ. ಸೊ ಆ ಥರ ಮಾಡಬಾರ್ದಿತ್ತು. ಬಟ್ ಅದು ರಿಯಲೈಸ್ ಆಗಿ ಇದನ್ನು ಇನ್ನೊಂದು ಕಡೆ ಶಿಫ್ಟ್ ಮಾಡಲಿಕ್ಕೆ ಇವಾಗ ಇಲ್ಲಿಂದ ತೆಗಿತಾ ಇದ್ದೀನಿ. ಈ ರಾಡ್ನ ತೊಗೊಂಡು ಗದ್ದೆ ಹತ್ರ ಹೊರಟೆ. ಏನಕ್ಕೆ ಅಂತಂದರೆ ಪುಲಪ್ ಬಾರ್ ಸೆಟ್ ಮಾಡಲಿಕ್ಕೆ. ಗದ್ದೆ ಹತ್ರನೇ ಏನಕ್ಕೆ ಸೆಟ್ ಮಾಡ್ತಿದ್ದೀನಿ ಅಂತಂದರೆ, ನಾನೊಂದು ಹೊಸ ಕಾನ್ಸೆಪ್ಟ್ ಅಂದರೆ ಫಿಟ್ನೆಸ್ ಕಾನ್ಸೆಪ್ಟ್ ತೊಗೊಬರ್ತಿದ್ದೀನಿ, ಫಾರ್ಮಿಂಗ್ ಫಿಟ್ನೆಸ್ ಅಂತ. ಸೊ ಮುಂಬರೋ ದಿನಗಳಲ್ಲಿ ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಟೆಂಪ್ರವರಿ ಪುಲಪ್ ಬಾರ್ಗೆ 2 ಮರದ ಕೊಂಬೆಗಳನ್ನ ರೆಡಿ ಮಾಡ್ಕೋಬೇಕಿತ್ತು ಸೈಡ್ ಪೋಲ್ಗಳಿಗೆ. ಹಾಗಾಗಿ ಒಂದು ನಂದಿ ಮರದ ಕೊಂಬೆ ಆಲ್ರೆಡಿ ಕಟ್ ಮಾಡಿರೋದಿತ್ತು. ಅದನ್ನು ಎತ್ಕೊಂಡು ಸ್ಕೂಟಿಲಿ ಒಂದು ಸ್ವಲ್ಪ ಜುಗಾಡ್ ಮಾಡಿಕೊಂಡು ನಾನು ಮತ್ತು ಆಕಾಶ್ ತೊಗೊಂಡು ಬರ್ತಾ ಇದ್ದೀವಿ. ನಮ್ಮನೆ ಡಾಗೇಶ್ ಲೂಫಿ ಸಹ ನಮಗೆ ಸಪೋರ್ಟ್ ಮಾಡಿಕೊಂಡು ಹಿಂದ್ಗಡೆ ಓಡಿ ಬಂತು. ಆ ಪೋಲು ನೋಡ್ಲಿಕ್ಕೆ ಸಿಂಪಲ್ ಕಂಡ್ರೂ ಅಷ್ಟು ಈಸಿ ಇರಲಿಲ್ಲ. ಮುಕ್ಳರೇ ವೆಯ್ಟ್ ಇತ್ತು. ಆಲ್ಮೋಸ್ಟ್ ಒಂದು 40-50 kg ಇತ್ತು ಅಂದ್ಕೋತೀನಿ. ಬಟ್ ಆದರೆ ಹೇಗೋ ಜುಗಾಡ್ ಮಾಡ್ಕೊಂಡು ತೊಗೊಬಂದ್ವಿ. ನಂದಿ ಮರದ ಪೋಲು ಹೆವಿ ಸ್ಟ್ರಾಂಗ್ ಇರುತ್ತೆ ಅಂತ ಸೊ ಅದನ್ನು ಚೂಸ್ ಮಾಡಿಕೊಂಡೆ. ಇದನ್ನು ಇವಾಗ ಗದ್ದೆ ಒಳಗೆ ತೊಗೋಗ್ಬೇಕು. ಬೇಲಿ ಹತ್ರ ಸ್ವಲ್ಪ ಸಿಕ್ಕಾಕೊಳ್ತಿತ್ತು ಅಂತೂ ಸ್ಟ್ರಗಲ್ ಮಾಡ್ಕೊಂಡು ತೊಗೊಂಡೋದೆ. ಪೋಲ್ನ ಚುಚ್ಚಲಿಕ್ಕೆ ಆಲ್ರೆಡಿ ಗುಂಡಿ ಮಾಡಿದ್ದೆ. ಸೊ ಅದರೊಳಗಡೆ ಪೋಲ್ ಇಟ್ಬಿಟ್ಟು ಅದಾದ ನಂತರ ಗುಂಡಿ ಒಳಗಡೆ ಕಲ್ಲು ಸಿಮೆಂಟ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ರೆಡಿ ಮಾಡಿಕೊಂಡೆ. ಬಟ್ ಕಲ್ಲುಗಳನ್ನ ಸುತ್ತಮುತ್ತ ರೋಡು ಸೈಡು ಅಥವಾ ಅಲ್ಲಿ ಬೀದಿಲೆಲ್ಲ ಬಿದ್ದಿದ್ದನ್ನ ಎತ್ತಾಕೊಬಂದು ಅದನ್ನು ಗುಂಡಿ ಒಳಗೆ ಹಾಕಿಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಹಾರೆಲಿ ಹೊಡೆದು ಟೈಟ್ ಮಾಡಿದೆ. ನಂತರ ಸಿಮೆಂಟ್ ಹಾಕಿಬಿಟ್ಟು ಮುಚ್ಚಿದೆ, ಗಟ್ಟಿ ಮಾಡಿದೆ. ಇಲ್ಲಿ ಕಾಣ್ಬೋದು ಸಿಮೆಂಟ್ ಹಾಕಿ ಗಟ್ಟಿಯಾಗಿ ಕೂತಿದೆ. ಸೊ ಟೆಂಪ್ರವರಿಯಾಗಂತೂ ರೆಡಿ ಆಯಿತು. ಈಗ ಪೋಲ್ನ ಕಟ್ಟಬೇಕು. ಸಿಮೆಂಟ್ನ ಒಂದಿನ ಗಟ್ಟಿಯಾಗ್ಲಿಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ದಿನ ಬಂದು ಪೋಲ್ ಕಟ್ಟಲಿಕ್ಕೆ ಶುರು ಮಾಡಿಕೊಂಡೆ. ಕಿತ್ತೋಗಿರೋ ದನ ಕಟ್ಟುಗಳ ಹಗ್ಗ ಇತ್ತಲ್ಲ, ಅದೇನೆ ಹಳೆ ಹಗ್ಗಗಳನ್ನ ತಗೊಬಂದು ಒಂದು 3-4 ಅಡಿ ಕಟ್ ಮಾಡಿ ಅದನ್ನೇ ಕಟ್ಟಲಿಕ್ಕೆ ಶುರು ಮಾಡಿದೆ. ಒಂದು 5-10 ನಿಮಿಷದಲ್ಲಿ ಈ ಹಗ್ಗ ಕಟ್ಟೋ ಕೆಲಸ ಮುಗೀತು. ಸೊ ನಾವು ಹಳ್ಳೀಲಿರೋದ್ರಿಂದ ಈ ಮರ ಇವೆಲ್ಲ ಇಲ್ಲೇ ಸಿಗುತ್ತೆ. ಇದಕ್ಕೆ ದುಡ್ಡು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಪುಲಪ್ ಬಾರ್ ಎಲ್ಲ ಸೆಟ್ ಮಾಡಾದಮೇಲೆ ಒಂದು ಮಸಲ್ ಅಪ್ ಮಾಡಿ ಟೆಸ್ಟ್ ಮಾಡಿದೆ ಹೇಗೆ ವರ್ಕ್ ಆಗ್ತಿದೆ ಅಂತ. ಸ್ವಲ್ಪ ಅಲ್ಲಾಡ್ತಿತ್ತು ಬಟ್ ನೋ ಪ್ರಾಬ್ಲಮ್. ಇಲ್ಲಿ ಇವಾಗ ಪುಲಪ್ ಬಾರ್ ರೆಡಿ ಆಗಿದೆ.